ನಿಮ್ಮ ದೇವರ ಕೋಣೆಯಲ್ಲಿ ಈ ಎರಡೇ ಎರಡು ವಸ್ತುಗಳನ್ನು ಇಟ್ಟುಬಿಟ್ಟು ಪೂಜೆ ಮಾಡಿದರೆ ಸಾಕು, ನೀವು ಧನವಂತರು. ನಿಮ್ಮನ್ನು ಶ್ರೀಮಂತರನ್ನಾಗಿ ತಡೆಯುವುದು ಯಾರಿಂದಲೂ ಸಾಧ್ಯವಿಲ್ಲ. ಕೋಟಿ ಕೋಟಿ ಆದಾಯ ನಿಮ್ಮ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರುತ್ತದೆ. ಮನೆಯಲ್ಲಿ ಸಾಕ್ಷಾತ್ ದೈವ ಅನುಗ್ರಹ ಇರುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಇಷ್ಟು ದಿನ ಅನುಭವಿಸುತ್ತಿರುವ ಕಷ್ಟಗಳು ಕೇವಲ 7 ದಿನದಲ್ಲಿ ತೀರಿ ಹೋಗುತ್ತೆ. ಮಾಡಿಕೊಂಡಿರುವ ಸಾಲಗಳು, ಬರಬೇಕಿರುವ ದುಡ್ಡುಗಳು ಅಕ್ಷಯವಾಗುತ್ತದೆ. ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ, ದೊಡ್ಡ ಮಟ್ಟದ ಸಮಸ್ಯೆಗಳಿದ್ದರೂ ನಿವಾರಣೆ ಆಗುತ್ತೆ. ಆ 2 ವಸ್ತುಗಳು ಯಾವುದು, ದೇವರ ಕೋಣೆಯಲ್ಲಿ ಇದನ್ನು ಹೇಗೆ ಇಟ್ಟು ಹೇಗೆ ಪೂಜೆ ಮಾಡಬೇಕು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟದ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಪಂಡಿತ್ ಗುರುರಾಜನ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಅದ್ಭುತ ಪರಿಹಾರವನ್ನು ನೀಡುತ್ತಾರೆ. ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ನೆಲೆಸಬೇಕು ಅನ್ನೋದಾದರೆ, ದುಡ್ಡಿನ ಸಮಸ್ಯೆಗಳು ಕಳಿಯಬೇಕು ಅನ್ನುವುದಾದರೆ, ಶ್ರೀಮಂತರಾಗಬೇಕು, ಬಡತನಗಳು ನಿವಾರಣೆ ಆಗಬೇಕು ಅಂದರೆ ಮನೆಯ ದೇವರ ಕೋಣೆ ಅನ್ನುವುದು ತುಂಬಾ ಮುಖ್ಯ. ಇದು ಸ್ವಚ್ಛವಾಗಿ ಮೊದಲು ಇಡಬೇಕು. ಅದಾದ ಮೇಲೆ ಗುರುಗಳಿಂದ ಮಂತ್ರೋಪದೇಶ ಪಡೆದಿರುವ ಕೆಲವು ಮಂತ್ರಗಳನ್ನು ಹೇಳುತ್ತಾ ತುಂಬ ಕಷ್ಟದಲ್ಲಿದ್ದವರಿಗೆ ಪೂಜೆ ಮಾಡಿಯೇ ಶಂಖಗಳನ್ನು ನೀಡುತ್ತಾರೆ. 2 ಶಂಖ, ಮಹಾವಿಷ್ಣುವಿನ ಶಂಖ ಮತ್ತು ತಾಯಿ ಮಹಾಲಕ್ಷ್ಮಿಗೆ ಶಂಖ, 2 ಶಂಖಗಳನ್ನು ನೀಡಿ ನಿಮ್ಮ ಮನೆಗೆ ಉದ್ಧಾರವಾಗಲು ಒಂದು ಮಂತ್ರವನ್ನು ಪಠನೆ ಮಾಡಲು ಕೊಡುತ್ತಾರೆ. ಆ ಶಂಖಗಳನ್ನು ತಂದು ಇಟ್ಟು ಮನೆಯ ದೇವರ ಕೋಣೆಯಲ್ಲಿ ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ. ನಿಮ್ಮ ಮನೆ ಅಭಿವೃದ್ಧಿ, ಆರ್ಥಿಕ ಏಳಿಗೆ, ಅನಾರೋಗ್ಯದ ಸಮಸ್ಯೆ ನಿವಾರಣೆ ಮತ್ತು ಬಡತನ ನಿವಾರಣೆ, ಸ್ವಂತ ಮನೆ ಪ್ರಾಪ್ತಿ, ಸ್ವಂತ ಉದ್ಯೋಗ ಪ್ರಾಪ್ತಿ ಮತ್ತು ಜೀವನದ ಕಷ್ಟಗಳೆಲ್ಲವೂ, ಸಮಸ್ಯೆಗಳೆಲ್ಲವೂ ಪರಿಹಾರ ಆಗುತ್ತೆ. ಅದೃಷ್ಟದ ಈ ಶಂಖಗಳನ್ನು ಪಂಡಿತ್ ಗುರುರಾಜನ್ ಗುರುಗಳಿಗೆ ನೀವು ನಿಜವಾಗ್ಲೂ ಕಷ್ಟದಲ್ಲಿದ್ದರೆ ಮಾತ್ರ ಕೇಳಿ, ಉಚಿತವಾಗಿ ಪೂಜೆ ಮಾಡಿ.